ಹಾಯ್ ಎಲ್ರಿಗೂ, ಯಾವುದೇ ಮೇಕಪ್ ಪ್ರಾಡಕ್ಟ್ನ ಬಳಸದೆ ಅಂದರೆ ಫೌಂಡೇಶನ್ನು ಕನ್ಸೀಲರು ಆ ಥರ ಏನೂ ಬಳಸದೆ ಸಿಂಪಲ್ಲಾಗಿ ಡೈಲಿ ಮೇಕಪ್ನ ಹೇಗೆ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಫಸ್ಟು ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು BB ಕ್ರೀಮ್ನು ಯೂಸ್ ಮಾಡ್ಬೋದು. ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡಾದಮೇಲೆ ನಾನಿಲ್ಲಿ ಒಂದು ಲೂಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಪಾಂಡ್ಸ್ ಇದ್ದರೆ ಪಾಂಡ್ಸ್ ಯೂಸ್ ಮಾಡ್ಬೋದು. ನಾನು ನನ್ನ ಮಗಳು ಪೌಡ್ರ್ ಇತ್ತು ಸೆಬಾಮೈಡು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯೂಸ್ ಮಾಡಬೇಕಾದ್ರೆ ಪೌಡ್ರನ್ನ ಸ್ವಲ್ಪನೇ ಯೂಸ್ ಮಾಡಬೇಕು. ತುಂಬ ತೊಗೊಂಡು ಕೈಯಲ್ಲಿ ಹಾಕೋದ್ರಿಂದ ಅದಲ್ಲೇ ಪ್ಯಾಚಿ ಅನಿಸುತ್ತೆ, ವೈಟ್ ಬೂದಿ ಥರ ಆಗುತ್ತೆ. ನೀವು ಈ ಥರ ಬ್ರಷಲ್ಲಿ ಒಂದು ಸಾರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮತ್ತು ಐಲೈನರ್ನೇ ಕೆಳಗಡೆ ಕಾಜಲ್ ಥರ ಮತ್ತು ಮೇಲ್ಗಡೆ ಐಲೈನರ್ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಮಸ್ಕಾರ ಥರನೂ ಇದನ್ನೇ ಫಿಲ್ ಮಾಡ್ಕೊಂಡಿದ್ದೀನಿ. ನಾನೇನು ಮಾಡ್ತಾಯಿಲ್ಲ ಅಲ್ವಾ, ಸಿಂಪಲಾಗಿ ಮಾಡ್ತಿರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಸಿಂಪಲಾಗಿ ನೀವು ಡೈಲಿ ಈ ಥರ ಮಾಡ್ಕೊಬೋದು. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ಲಿಪ್ಸ್ಟಿಕ್ಕು ನಾನು ಅವತ್ತು ತೋರಿಸಿದ್ನಲ್ಲ, ಅದೇ ಲಿಪ್ಸ್ಟಿಕ್ ಇದು. ಲಿಪ್ ಲೈನರ್ ಏನು ನಾನು ಯೂಸ್ ಮಾಡಿಲ್ಲ, ಬರೀ ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಲಿಪ್ಸ್ಟಿಕ್ನೇ ಇಲ್ಲಿ ಬ್ಲಷ್ ಥರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನೀವು ಚೂರು ಯೂಸ್ ಮಾಡಬೇಕು, ತುಂಬ ಬೇಡ, ಸ್ವಲ್ಪ ಯೂಸ್ ಮಾಡಿ ಸಾಕು. ಡೈಲಿ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಯೂಸ್ ಮಾಡಿ. ನೆಕ್ಸ್ಟ್ ಒಂದು ಬಿಂದಿ ಇಟ್ಕೊತಾ ಇದ್ದೀನಿ. ನೀವು ಯಾವ ಥರ ನಿಮಗೆ ಬಿಂದಿ ಬೇಕಾಗುತ್ತೋ ರೌಂಡ್ ಶೇಪಲ್ಲಿ ಆ ಥರದ್ದು ಇಟ್ಕೊಬೋದು. ನನಗೆ ಈ ಥರ ಬಿಂದಿ ಅಂದರೆ ಇಷ್ಟ ಆಗುತ್ತೆ. ನಾನು ಈ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ. ಹೀಗೆ ಈ ಲುಕ್ಕು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆನಾ? ಬಾಯ್.